ಹಲೋ ಬೆಸ್ಟೀಸ್, ಇವತ್ತಿನ ಕರ್ರಿ ಎಲ್ಲರಿಗೂ ಫೇವ್ರೇಟ್ ಆಗಿರೋ ಅಂಥದ್ದು ಪಪ್ಪು. ಇದು ಬೇಸಿಕ್ ಪಪ್ಪು, ಸ್ವಲ್ಪ ನೀರು ಥರ ಇರುತ್ತೆ, ಆದರೂ ತುಂಬ ಟೇಸ್ಟಿ ಆಗಿರುವಂಥದ್ದು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಅರ್ಧ ಕಪ್ ತೊಗರಿಬೇಳೆ ಒಂದು ಕುಕ್ಕರ್ನಲ್ಲಿ ಹಾಕಿ ತೊಳೆದಿಟ್ಕೊಳ್ಳಿ. ಈ ಪಪ್ಪು ಅನ್ನಂ, ಚಪಾತಿ, ಮುದ್ದೆ, ಪೂರಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರೋ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನೋಡೋಣ. 3 ಮೀಡಿಯಮ್ ಸೈಜ್ ಟೊಮ್ಯಾಟೊ, 10 ಹಸಿಮೆಣಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಷ್ಟು, ಅರ್ಧ ಸಣ್ಣದ ಈರುಳ್ಳಿ, 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಅರ್ಧ ಸ್ಪೂನ್, ಸಣ್ಣ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು, ಹಾಗೆ ಒಂದು ಸಣ್ಣ ಸ್ಪೂನಷ್ಟು ಆಯಿಲ್ ಹಾಕಿ ನೀರು ಹಾಕಬೇಕು. ಇಲ್ಲಿ 2 ಗ್ಲಾಸಷ್ಟು ನೀರು ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ ನಂತರ 8 ಇಂದ 10 ವಿಜಿಲ್ ಬರಬೇಕು. ವಿಜಿಲ್ ಆರಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಸಿಬೇಕು. ಈ ಥರ ನುಣ್ಣಕ್ಕಾಗಬೇಕು, ಈ ಥರ ಇರಬೇಕು. ಹಾಗೆ ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಇವಾಗ ಮತ್ತೊಂದು ಇಂಪಾರ್ಟೆಂಟ್ ಪ್ರಾಸೆಸ್, ಒಗ್ಗರಣೆ ಮಾಡಬೇಕು. ಒಂದು ಸಣ್ಣ ಕಡಾಯಿನಲ್ಲಿ 3 ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಸಣ್ಣ ಸೈಜ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋದು, 10 ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು ಹಾಕಿ ಇದೆಲ್ಲ ಫ್ರೈ ಮಾಡಬೇಕು. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಇದೆಲ್ಲ ಗೋಲ್ಡನ್ ಕಲರ್ ಚೇಂಜ್ ಆಗಬೇಕು. ಗೋಲ್ಡನ್ ಕಲರ್ ಚೇಂಜ್ ಆಗಿ ಆಯಿಲ್ ಸಪ್ರೇಟ್ ಆದ ನಂತರ 3 ಒಣಮೆಣಸಿನ್ಕಾಯಿ, ಮುಂಚೆನೇ ಮಸ್ತಿಟ್ಕೊಂಡಿರೋ ಪಪ್ಪು ಈ ಒಗ್ಗರಣೆಗೆ ಹಾಕಿ ಫ್ಲೇಮ್ ಆಫ್ ಮಾಡಿದರೆ ಆಯಿತು, ಪಪ್ಪು ರೆಡಿ ಆಗುತ್ತೆ. ತುಂಬ ಟೇಸ್ಟಿ, ಈಸಿ ಪಪ್ಪು. ತುಂಬ ವೆರೈಟೀಸ್ ಮಾಡ್ತೀವಿ, ಅದರಲ್ಲಿ ಸ್ವಲ್ಪ ವೆರೈಟೀಸ್ ಆಲ್ರೆಡಿ ನಮ್ಮ ಚಾನಲಲ್ಲಿ ಪೋಸ್ಟ್ ಆಗಿದೆ, ಅದನ್ನು ಟ್ರೈ ಮಾಡಿ. ನೀವು ಈ ಆಂಧ್ರ ಪಪ್ಪು ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ. ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ.